ಯುವಕರು ಆ ನದಿ ತೀರದಲ್ಲಿ ಅಂದರೆ ಒಳ್ಳೆ ಹೊಳೆಗೆ ಹೋಗುವಂಥದ್ದು, ಕುಡಿದು ಮತ್ತನ್ನು ಮಾಡಿ ಎಲ್ಲೋ ಡ್ರೈವಿಂಗ್ ಮಾಡುವಂಥದ್ದು, ಇನ್ನು ಕುಡಿದು ಅಂಬಲಲ್ಲಿಂದ ಇನ್ಯಾರಿಗೋ ತೊಂದರೆ ಕೊಡುವಂಥದ್ದು, ಇವೆಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನೀವು ಹಡಿಬೇಕಾದ್ರೆ ಮಕ್ಕಳ ಎಷ್ಟು ದೇವರನ್ನ ಕೇಳ್ಕೊಂಡಿರ್ತಾರೋ ಗೊತ್ತಿಲ್ಲ. ಆ 9 ತಿಂಗಳು ಹೊರಗೆ ಬರಬೇಕಾದ್ರೆ ಎಷ್ಟು ನೋವು ಅನುಭವಿಸ್ತಾರೋ ಗೊತ್ತಿಲ್ಲ. ನೀವು ಬೆಳೀಬೇಕಾದ್ರೆ ನಿಮ್ಮ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೋ ಗೊತ್ತಿಲ್ಲ. ಆದರೆ ಅಂಥ ಒಂದು ವ್ಯಕ್ತಿತ್ವದಿಂದ ಕಷ್ಟದಿಂದ ಬಂದಿದ್ದೀರ ನೀವು. ಆದರೆ ನಷ್ಟದಿಂದ ಹೋಗಬೇಡಿ. ಇಷ್ಟಪಟ್ಟು ಅಪ್ಪ ಅಮ್ಮನಿಗೆ ಕೆಲಸ ಮಾಡಿ, ಅಪ್ಪ ಅಮ್ಮನಿಗೆ ಸಾರ್ಥಕತೆ ಮಾಡಿ, ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಹೊಸ ವರ್ಷ ಬಂತು ಅಂಥೇಳಿ ನೀವು ಎಲ್ಲೋ ಒಂದು ಕಡೆ ಎಲ್ಲೋ ಗೊತ್ತಿಲ್ಲದೆ ರಾತ್ರಿಯೆಲ್ಲ ಡ್ರೈವಿಂಗ್ ಮಾಡೋದು, ರಾತ್ರಿಯೆಲ್ಲ ಯಾವುದೋ ರೆಸಾರ್ಟಲ್ಲಿ ಕುಣಿದು ಕುಪ್ಪಳಿಸಿ ಬೆಂಕಿ ಹಾಕ್ಕೊಳ್ಳೋದು, ಕುಡಿದು ಮತ್ತನಿಂದ ಇನ್ನೇನೋ ಸಮಸ್ಯೆ ಆಗುವಂಥದ್ದು, ಇನ್ಯಾರಿಗೋ ಬೇರೆಯವರಿಗೆ ಒಳ್ಳೇದು ಮಾಡ್ತೀನಿ ಅಂತ ಅವ್ರ ಜೊತೆ ಕೆಟ್ಟವ್ರ ಜೊತೆಗೆ ಸೇರಿಕೊಂಡು ಅವನು ಸಹಾಯ ಮಾಡ್ತೀನಿ ಅಂತ ಹೋಗಿ ನೀವು ಕೆಟ್ಟವರಾಗೋದು, ಇವೆಲ್ಲ ಬೇಡ. ಅಪ್ಪ ಅಮ್ಮನ ಜೊತೆ ನಿಜವಾದ ಹೀರೋಯಿನ್ನು ಅಂತಂದರೆ ನಿಮ್ಮ ಅಪ್ಪ ಅಮ್ಮನೇ ಹೀರೋಯಿನ್ನು. ಅವ್ರ ಜೊತೆ ಕಾಲ ಕಳೀರಿ. ಇನ್ನೂ ಸಣ್ಣವರಾಗಿದ್ದರೆ ಅವ್ರ ಮಡ್ಲಲ್ಲಿ ಒಂದಿಷ್ಟು ಮಲಗಿರಿ. ಎಷ್ಟು ಅಮೂಲ್ಯವಾಗಿರ್ತದೆ ಅಂತ ನೋಡಿ, ಅವ್ರ ಜೊತೆ ಹಂಚ್ಕೊಳ್ಳಿ, ಅವ್ರ ಜೊತೆ ಖುಷಿಯಾಗಿರಿ. ಅದು ಬಿಟ್ಟು ನಮ್ಮವರ ಬಿಟ್ಟು ಪರರ ಹತ್ರ ಹೋಗಿ ಪರರ ಥರ ಹೋಗಿಬಿಡ್ತೀರ ಎಷ್ಟೋ ಜನ. ಅದು ಈ ಸಂದರ್ಭದಲ್ಲಿ 2026 ಆಗದೇ ಇರಲಿ. ಎಲ್ಲರೂ ಅಪ್ಪ ಅಮ್ಮದಿರು ಮಕ್ಕಳ ಬಗ್ಗೆ ಕಾಳಜಿ ಇರಲಿ, ಮಕ್ಕಳಿಗೂ ಸಹ ಅಪ್ಪ ಅಮ್ಮನ ಬಗ್ಗೆ ವ್ಯಾಲ್ಯೂ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇದು ರೈಟ್ ನ್ಯೂಸ್.